Dear students, welcome back to my class. In previous class, we discussed about past perfect tense. So today I am going to teach you past perfect continuous tense. Okay. ಸೊ ಈ ಹಿಂದೆ ನಾವೇನಪ್ಪ ಅಂದರೆ ತರಗತಿಯಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಅಧ್ಯಯನ ಮಾಡಿದ್ವಿ. ಸೊ ಇವತ್ತು ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಅಧ್ಯಯನ ಮಾಡೋಣ. ಹಾಗಾದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು? ಹೌದಾ? ಸೊ ಈ ಹಿಂದೆ ಒಂದು ಕೆಲಸಕ್ಕಿಂತ ಮುಂಚೆ ಸ್ವಲ್ಪ ಸಮಯದವರೆಗೂ ನಡೆದಿದ್ದ ಕೆಲಸ ಅಂತ ಆಗುತ್ತೆ. ಹೌದಾ? ಈ ಹಿಂದೆ ಒಂದು ಕೆಲಸಕ್ಕಿಂತ ಮುಂಚೆ, ಸೊ ಒಂದು ಕೆಲಸಕ್ಕಿಂತ ಮುಂಚೆ ಸ್ವಲ್ಪ ಸಮಯದವರೆಗೂ ನಡೆದಂಥ ಕೆಲಸ ಅಥವಾ ಘಟನೆ ಅನ್ನು ನಾವಿಲ್ಲಿ ಏನಪ್ಪ ಈ ಒಂದು ಟೆನ್ಸಲ್ಲಿ ಹೇಳ್ತೀವಿ. ಹೌದಾ? ಸೊ ಪಾಸ್ಟಲ್ಲಿ ಆಗಿರ್ತಕ್ಕಂಥ ಒಂದು ಇವೆಂಟ್. ಓಕೆ. ಸೊ ಅದೇನಪ್ಪ ಸ್ವಲ್ಪ ಸಮಯದವರೆಗೂ ನಡೆದಿರಬೇಕು. ಸೊ ಅಥವಾ ನಡೆದಂಥ ಕೆಲಸ ಅಥವಾ ಘಟನೆಯನ್ನು ನಾವಿಲ್ಲೇ ಹೇಳ್ತೀವಿ. ಸೊ ಹಾಗಾದರೆ ಈ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಿನ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿದೆ? ಹೌದಾ? ಸೊ ನೋಡಿಲ್ಲೇ ಮೊದಲು ಸಬ್ಜೆಕ್ಟ್. ಓಕೆ. ಸೊ ಸಬ್ಜೆಕ್ಟ್ ಆದ ನಂತರ ಹೆಲ್ಪಿಂಗ್ ವರ್ಬ್. ಸೊ ಹೆಲ್ಪಿಂಗ್ ವರ್ಬ್ ಆದ ನಂತರ ING ಫಾರ್ಮ್, V1 ING ಫಾರ್ಮ್. ಸೊ V1 ING ಫಾರ್ಮ್ ಆದ ನಂತರ ಆಬ್ಜೆಕ್ಟ್. ಓಕೆ. ಸೊ ಹಾಗಾದರೆ ಈ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಸೊ ಬರುವಂತಹ ಹೆಲ್ಪಿಂಗ್ ವರ್ಬ್ ಯಾವುದಂದರೆ ಒಂದೇ. ಸೊ ಅದು ಹ್ಯಾಡ್ ಬೀನ್ ಅಂತಂತೀವಿ ನಾವು. ಏನು ಹೇಳ್ರಿ? ಹ್ಯಾಡ್ ಬೀನ್. ಸೊ ಥರ್ಡ್ ಪರ್ಸನ್ ಸಿಂಗ್ಯುಲರಿಗೂ ಕೂಡ ಹ್ಯಾಡ್ ಬೀನ್ ಬರುತ್ತೆ. ಸೊ ಉಳಿದ ಎಲ್ಲ ವರ್ಬ್ ಇದು ಪ್ರೊನೌನ್ಸ್ಗಳಿಗೂ ಕೂಡ ಏನಪ್ಪ ಅಂದರೆ ಹ್ಯಾಡ್ ಬೀನ್ ಬರುತ್ತೆ. ಓಕೆ. ಸೊ ಹಾಗಾದರೆ ಸೊ ಮೊದಲಿಗೆ ಪಾಸಿಟಿವ್ ಸೆಂಟೆನ್ಸ್. ಸೊ ಪಾಸಿಟಿವ್ ಸೆಂಟೆನ್ಸ್ ಅಂದರೆ ಏನಪ್ಪ ಅಂದ್ರೆ ಇಲ್ಲೇ ಧನಾತ್ಮಕ ವಾಕ್ಯಗಳು ಅಂತ ನಾವು ಹೇಳ್ತೀವಿ ನೋಡ್ರಿ. ಹೌದಾ? ಹಾಗಾದ್ರೆ ಒಂದು ಸಲ ನೀವು ಇಲ್ಲೇ ಈ ಸೆಂಟೆನ್ಸ್ ಐತೆ ನೋಡ್ರಿ. ಸೊ ಈ ಸೆಂಟೆನ್ಸ್ ಸ್ಟ್ರಕ್ಚರ್ ಏನಿದೆ ಅಲ್ಲ ಈ ಟೆನ್ಸಲ್ಲಿ ಮೊದಲು ಏನಿದೆ ನೋಡಲ್ಲಿ ಸಬ್ಜೆಕ್ಟ್. ಸೊ ಹಿಯರ್ ಐ. ಸೊ ಐ ಇಸ್ ದಿ ಸಬ್ಜೆಕ್ಟ್. ಆ್ಯಂಡ್ ದೆನ್ ಹೆಲ್ಪಿಂಗ್ ವರ್ಬ್. ಸೊ ಹಿಯರ್ ಹ್ಯಾಡ್ ಬೀನ್. ಓಕೆ. ಸೊ ಹ್ಯಾಡ್ ಬೀನ್ ಏನಿದು? ಸಹಾಯಕ ಕ್ರಿಯಾಪದ. ಸೊ ಹ್ಯಾಡ್ ಬೀನ್ ಆದ ನಂತರ V1 ING. ಸೊ ಯಾವುದಿದೆ ಇಲ್ಲಿ? ರೈಟಿಂಗ್. ರೈಟ್ ಪ್ಲಸ್ ING, ರೈಟಿಂಗ್. ಆ್ಯಂಡ್ ದೆನ್ ಆಬ್ಜೆಕ್ಟ್ ಸ್ಟೋರೀಸ್. ಓಕೆ. ಸೊ ಈಗ ನಾವೇನಪ್ಪ ಅಂದ್ರೆ ಈ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕು. ಸೊ ಹಾಗಾದರೆ ನಾವು ಇದನ್ನು ಯಾವ ರೀತಿ ಅರ್ಥೈಸ್ಕೊಳ್ಬೇಕು? ಹೌದಾ? ಸೊ ಹಾಗಾದರೆ ಈ ಹಿಂದೆ ಕರೆಕ್ಟಾ ಒಂದು ಕೆಲಸಕ್ಕಿಂತ ಮುಂಚೆನೆ, ಹೌದಾ, ಸ್ವಲ್ಪ ಸಮಯದವರೆಗೂ ನಡೆದಂಥ ಕೆಲಸ. ಸೊ ಸ್ವಲ್ಪ ಸಮಯದವರೆಗೂ ನಡೆದಂಥ ಕೆಲಸವನ್ನು ನಾವಿಲ್ಲೇ ಹೇಳಬೇಕಾಗತ್ತೆ. ಹೌದಾ? ಸೊ ಫಾರ್ ಎಕ್ಸಾಂಪಲ್, ಕಿರಣ್ ಹ್ಯಾಡ್ ಬೀನ್ ಸ್ಟಡಿಯಿಂಗ್ ವೆರಿ ಹಾರ್ಡ್. ಕಿರಣ್ ಹ್ಯಾಡ್ ಬೀನ್ ಸ್ಟಡಿಯಿಂಗ್ ವೆರಿ ಹಾರ್ಡ್. ಸೊ ಈ ಪಾಸ್ಡ್. ಸೊ ಈ ಪಾಸ್ಡ್ ಅಂದರೆ ಏನು ಅರ್ಥ ಕೊಡ್ತಿದ್ದು? ಅಂದರೆ ಕಿರಣ್ ಹ್ಯಾಡ್ ಬೀನ್ ಸ್ಟಡಿಯಿಂಗ್ ವೆರಿ ಹಾರ್ಡ್. ಅವನು ಕಿರಣ್ ಬಹಳ ಕಷ್ಟಪಟ್ಟು ಓದ್ತಾ ಇದ್ದ. ನೋಡ್ರಿ, ಅರ್ಥ ಮಾಡ್ಕೊಡ್ರಿ. ಕಿರಣ್ ಕಷ್ಟಪಟ್ಟು ಓದ್ತಾ ಇದ್ದ. ಸೊ ಆದ್ದರಿಂದ ಈ ಪಾಸ್ಡ್. ಅವನೇನಾದ? ಪಾಸ್ ಆದ. ಹೌದಾ? ಸೊ ಈ ಪಾಸ್ಡ್ ಸಿಂಪಲ್ ಪಾಸ್ಟ್ ಟೆನ್ಸ್. ಕಿರಣ್ ಹ್ಯಾಡ್ ಬೀನ್ ಸ್ಟಡಿಯಿಂಗ್ ವೆರಿ ಹಾರ್ಡ್. ದಿಸ್ ಈಸ್ ವಾಟ್? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಕಿರಣ್ ಕಷ್ಟಪಟ್ಟು ಓದ್ತಾ ಇದ್ದ. ನೋಡ್ರಿ, ಕೆಲಸ ಏನಾಗ್ತಾ ಇದೆ ಅಲ್ಲಿ? ಓದ್ತಾ ಇದ್ದ. ಆದ್ದರಿಂದ ಅವನು ಎಕ್ಸಾಮಲ್ಲಿ ಪಾಸ್ ಆದ. ಹೌದಾ? ಸೊ ನಾವೇನಪ್ಪ ಅಂದ್ರೆ ಈ ಒಂದು ಟೆನ್ಸನ್ನು ಅರ್ಥ ಮಾಡ್ಕೋಬೇಕು. ಓಕೆ, ರೈಟ್? ಆ್ಯಂಡ್ ದೆನ್ ಇನ್ನೂ ಒಂದು ಎಕ್ಸಾಂಪಲ್ ನೋಡೋದಾದರೆ, ಫಾರ್ ಎಕ್ಸಾಂಪಲ್, ಕಿರಣ್ ಹ್ಯಾಡ್ ಬೀನ್ ಸ್ಟಡಿಯಿಂಗ್ ಆಲ್ ಡೇ. ಕಿರಣ್ ಹ್ಯಾಡ್ ಬೀನ್ ಸ್ಟಡಿಯಿಂಗ್ ಆಲ್ ಡೇ. ಸೊ ಈ ಫೆಲ್ ಅಸ್ಲೀಪ್ ಇನ್ ದ ಕ್ಲಾಸ್. ಸೊ ಈ ಫೆಲ್ ಅಸ್ಲೀಪ್ ಇನ್ ದ ಕ್ಲಾಸ್. ಹಾಗಾದರೆ ಕಿರಣ್ ದಿನಪೂರ್ತಿ ಓದ್ತಾ ಇದ್ದ. ಈ ಹ್ಯಾಡ್ ಬೀನ್ ಸ್ಟಡಿಯಿಂಗ್ ಆಲ್ ಡೇ. ದಿನಪೂರ್ತಿ ಅವನು ಓದ್ತಾ ಇದ್ದ. ಸೊ ಹಿಂಗಾಗಿ ಏನಾಯ್ತಪ್ಪ ಅಂದರೆ ಅವನು ಕ್ಲಾಸಲ್ಲಿ ಏನಾದ? ಮಲಗಿದ್ದ. ಹೌದಾ? ಸೊ ಕಿರಣ್ ಹ್ಯಾಡ್ ಬೀನ್ ಸ್ಟಡಿಯಿಂಗ್ ಆಲ್ ನೈಟ್. ಸಾರಿ, ಕಿರಣ್ ಹ್ಯಾಡ್ ಬೀನ್ ಸ್ಟಡಿಯಿಂಗ್ ಆಲ್ ನೈಟ್. ಓಕೆ. ಸೊ ಈ ಪಾಸ್ಡ್. ಸೊ ಈ ಫೆಲ್ ಅಸ್ಲೀಪ್ ಇನ್ ದ ಕ್ಲಾಸ್. ಅದಕ್ಕೋಸ್ಕರ ಅವನೇನಪ್ಪ ಕ್ಲಾಸಲ್ಲಿ ಮಲಗಿದ್ದ ಅಂತಾಗುತ್ತೆ. ಹೌದಾ? ಸೊ ಆ್ಯಂಡ್
I was very tired. I was very tired because I had been cleaning house all alone. I had been cleaning house all alone. ನನಗೆ ಬಹಳ ಸುಸ್ತಾಗಿತ್ತು. ಯಾಕೆಂದರೆ ನಾನು ಒಬ್ಬನೇ ಏನಪ್ಪ ಅಂದ್ರೆ ಮನೆಯನ್ನು ಸ್ವಚ್ಛ ಮಾಡ್ತಾ ಇದ್ದೆ, ಅದನ್ನು ಕ್ಲೀನ್ ಮಾಡ್ತಾ ಇದ್ದೆ. ಹೌದಾ? ಸೊ ನಾವು ಈಗೇನಪ್ಪ ಅಂದರೆ ಈ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡಬೇಕು. ಆ್ಯಂಡ್ ದೆನ್ ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡೋದಾದರೆ, ವೇರ್ ಹ್ಯಾಡ್ ಯು ಬೀನ್ ವರ್ಕಿಂಗ್ ಬಿಫೋರ್ ಯು ಮೂವ್ಡ್ ಟು ಬ್ಯಾಂಗ್ಳೂರ್? ವೇರ್ ಹ್ಯಾಡ್ you been working? Okay, where had you been working? So before you moved to Bangalore. ಅಂದರೆ ನೀನು ಬ್ಯಾಂಗ್ಳೂರಿಗೆ ಹೋಗೋದಕ್ಕಿಂತ ಮುಂಚೆ ಎಲ್ಲಿ ಕೆಲಸ ಮಾಡ್ತಾ ಇದ್ದಿ? ವೇರ್ ಹ್ಯಾಡ್ ಯು ಬೀನ್ ವರ್ಕಿಂಗ್? ಓಕೆ, ಬಿಫೋರ್ ಯು ಮೂವ್ಡ್ ಟು ಬ್ಯಾಂಗ್ಳೂರ್. ಹೌದಾ? ಸೊ ಹೀಗೆ ನಾವಿಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಹೌದಾ? ಸೊ ಹೀಗೆ ಈ ಎರಡು ಕಾಂಬಿನೇಷನಲ್ಲಿ ನಾವೇನಪ್ಪ ಅಂದ್ರೆ ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಓಕೆ, ಹಾಗಾದರೆ ಇಲ್ಲೇನಿದೆ, ಇಲ್ಲೇ ಐ ಹ್ಯಾಡ್ ಬೀನ್ ರೈಟಿಂಗ್ ಸ್ಟೋರೀಸ್ ಅಂದರೆ ಏನಾಯ್ತು ಹೇಳಿಲ್ಲೇ, ನಾನು ಕತೆಗಳನ್ನು ಬರಿತಾ ಇದ್ದೆ ಅಥವಾ ಬರೆಯುತ್ತಿದ್ದೆ ಅಂತಾಗುತ್ತೆ. ಹೌದಾ? ಆ್ಯಂಡ್ ವಿ ಹ್ಯಾಡ್ ಬೀನ್ ರೈಟಿಂಗ್ ಸ್ಟೋರೀಸ್, ನಾವು ಕತೆಗಳನ್ನು ಬರೆಯುತ್ತಿದ್ದೆವು. ಆ್ಯಂಡ್ ಯು ಹ್ಯಾಡ್ ಬಿನ್ ರೈಟಿಂಗ್ ಸ್ಟೋರೀಸ್, ನೀನು ಅಥವಾ ನೀವು ಕತೆಗಳನ್ನು ಬರೆಯುತ್ತಿದ್ದಿರಿ. ಹೌದಾ? ಬರಿತಾ ಇದ್ರಿ ಅಂತನಾಗುತ್ತೆ. ಆ್ಯಂಡ್ ದೇ ಹ್ಯಾಡ್ ಬಿನ್ ರೈಟಿಂಗ್ ಸ್ಟೋರೀಸ್, ಅವರು ಕತೆಗಳನ್ನು ಬರಿತಾ ಇದ್ರು. ಆ್ಯಂಡ್ ದೆನ್ ಥರ್ಡ್ ಪರ್ಸನ್ ಸಿಂಗುಲರ್ ಈ, ಶಿ, ಇಟ್. ಓಕೆ, ಇವುಗಳಿಗೂ ಕೂಡ ನಾವೇನಪ್ಪ ಅಂದ್ರೆ ಹ್ಯಾಡ್ ಬೀನ್ ಅನ್ನು ಯೂಸ್ ಮಾಡ್ತೀವಿ. ಈ ಹ್ಯಾಡ್ ಬೀನ್ ರೈಟಿಂಗ್ ಸ್ಟೋರೀಸ್, ಅವನು ಕತೆಗಳನ್ನು ಬರಿತಾ ಇದ್ದ. ಶಿ ಹ್ಯಾಡ್ ಬೀನ್ ರೈಟಿಂಗ್ ಸ್ಟೋರೀಸ್, ಅವಳು ಕತೆಗಳನ್ನು ಬರಿತಾ ಇದ್ದಳು. ಆ್ಯಂಡ್ ಇಟ್, ದಟ್ ಮೀನ್ಸ್ ಜೀವನ್ ಹ್ಯಾಡ್ ಬೀನ್ ರೈಟಿಂಗ್ ಸ್ಟೋರೀಸ್, ಜೀವನ್ ಕತೆಗಳನ್ನು ಬರಿತಾ ಇದ್ದ ಅಥವಾ ಬರೆಯುತ್ತಿದ್ದ ಅಂತಾಗುತ್ತೆ. ಹೌದಾ? ಸೊ ಈಗ ನಾವೇನಪ್ಪ ಅಂದರೆ ಈ ಪಾಸಿಟಿವ್ ಸೆಂಟೆನ್ಸ್ಗಳನ್ನು ಈ ರೀತಿ ನಾವು ಕ್ರಿಯೇಟ್ ಮಾಡಬೇಕು. ಇದರ ಅರ್ಥ ಏನಪ್ಪ ಅಂದರೆ, ಸೊ ಈ ಹಿಂದೆ ನಡೀತಾ ಇದ್ದಂಥ ಒಂದು ಕೆಲಸವನ್ನು ಇದೇನು ಮಾಡುತ್ತೆ, ತೋರಿಸ್ಕೊಡುತ್ತೆ. ಜೀವನ್ ಕತೆಗಳನ್ನು ಬರಿತಾ ಇದ್ದ ಅಥವಾ ಬರೆಯುತ್ತಿದ್ದ ಅಂತ ಇದು ಅರ್ಥ ಕೊಡುತ್ತೆ. ಓಕೆ, ರೈಟ್? ಆ್ಯಂಡ್ ದೆನ್ ಸೊ ಇದನ್ನ ನೆಗೆಟಿವ್ ಸೆಂಟೆನ್ಸ್ ನಾವು ನೋಡಿದಾಗ ಏನಾಗುತ್ತೆ ಅಂದರೆ, ಸೊ ಇಲ್ಲಿ ನಾಟನ್ನು ನಾವಿಲ್ಲೇ ಬರಿಬೇಕು. ಅಂದರೆ ನಾಟನ್ನು ನಾವು ಎಲ್ಲಿ ಬರಿಬೇಕು? ಹ್ಯಾಡ್ ನಾಟ್ ಬೀನ್, ಹ್ಯಾಡ್ ಆದ ನಂತರ ನಾಟನ್ನು ಬರಿಬೇಕು. ಸೊ ನಾಟ್ ಆದ ನಂತರ ಬೀನನ್ನು ಬರಿಬೇಕು. ಓಕೆ, ಆ್ಯಂಡ್ ದೆನ್ ಐ ಹ್ಯಾಡ್ ನಾಟ್ ಬೀನ್ ರೈಟಿಂಗ್ ಸ್ಟೋರೀಸ್, ನಾನು ಕತೆಗಳನ್ನು ಬರೆಯುತ್ತಿದ್ದಿಲ್ಲ. ವಿ ಹ್ಯಾಡ್ ನಾಟ್ ಬೀನ್ ರೈಟಿಂಗ್ ಸ್ಟೋರೀಸ್, ನಾವು ಕತೆಗಳನ್ನು ಬರೆಯುತ್ತಿದ್ದಿಲ್ಲ. ಯು ಹ್ಯಾಡ್ ನಾಟ್ ಬೀನ್ ರೈಟಿಂಗ್ ಸ್ಟೋರೀಸ್, ನೀನು ಕತೆಗಳನ್ನು ಬರೆಯುತ್ತಿದ್ದಿಲ್ಲ ಅಥವಾ ಬರಿತಾ ಇದ್ದಿಲ್ಲ ಅಂತನಾಗುತ್ತೆ. ಆ್ಯಂಡ್ ದೇ ಹ್ಯಾಡ್ ನಾಟ್ ಬೀನ್ ರೈಟಿಂಗ್ ಸ್ಟೋರೀಸ್, ಅವರು ಕತೆಗಳನ್ನು ಬರಿತಾ ಇದ್ದಿಲ್ಲ ಅಥವಾ ಬರೆಯುತ್ತಿದ್ದಿಲ್ಲ. ಆ್ಯಂಡ್ ದೆನ್ ಥರ್ಡ್ ಪರ್ಸನ್ ಸಿಂಗುಲರ್ ಈ ಹ್ಯಾಡ್ ನಾಟ್ ಬೀನ್ ರೈಟಿಂಗ್ ಸ್ಟೋರೀಸ್, ಅವನು ಕತೆಗಳನ್ನು ಬರಿತಾ ಇದ್ದಿಲ್ಲ ಅಥವಾ ಬರೆಯುತ್ತಿದ್ದಿಲ್ಲ. ಆ್ಯಂಡ್ ಶಿ ಹ್ಯಾಡ್ ನಾಟ್ ಬೀನ್ ರೈಟಿಂಗ್ ಸ್ಟೋರೀಸ್, ಅವಳು ಕತೆಗಳನ್ನು ಬರೆಯುತ್ತಿದ್ದಿಲ್ಲ. ಆ್ಯಂಡ್ ಜೀವನ್ ಹ್ಯಾಡ್ ನಾಟ್ ಬೀನ್ ರೈಟಿಂಗ್ ಸ್ಟೋರೀಸ್, ಜೀವನ್ ಕತೆಗಳನ್ನು ಬರಿತಾ ಇದ್ದಿಲ್ಲ. ಹೌದಾ? ಸೊ ಹೀಗೆ ನಾವು ಸಾಕಷ್ಟಿಲ್ಲೇ ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಹೌದಾ? ಯು ಹ್ಯಾಡ್ ನಾಟ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ಹೌದಾ? ಯು ಹ್ಯಾಡ್ ನಾಟ್ ಬೀನ್, ಸೊ ರೈಟಿಂಗ್ ಬದಲಾಗಿ ಪ್ಲೇಯಿಂಗನ್ನು ಹಾಕಿದ್ದೀನಿ ನಾನು ಇಲ್ಲೇ. ಯು ಹ್ಯಾಡ್ ನಾಟ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್, ನೀನು ಕ್ರಿಕೆಟನ್ನು ಆಡ್ತಾ ಇದ್ದಿಲ್ಲ. ಹೌದಾ? ಆ್ಯಂಡ್ ದೆನ್ ನಾವು ನೆಕ್ಸ್ಟ್ ಯಾವ್ದು ತೊಗೊತೀರಿ? ಇವಾಗ ಯಾವುದಾದ್ರೂ ತೊಗೋಬೋದು ನೀವು ಇಲ್ಲೇ. ಹೌದಾ? ಸೊ ದೇ ತೊಗೊಂಡ್ರೆ ದೇ ಹ್ಯಾಡ್ ನಾಟ್ ಬೀನ್ ವಾಚಿಂಗ್ ಮೈ ವಿಡಿಯೋಸ್, ಸೊ ಅವರು ನನ್ನ ವಿಡಿಯೋಸನ್ನು ನೋಡ್ತಾ ಇದ್ದಿಲ್ಲ. ಹೌದಾ? ಈಗೇನಪ್ಪ ಅರ್ಥ ಕೊಡುತ್ತೆ. ಆ್ಯಂಡ್ ದೆನ್ ಈ ಹ್ಯಾಡ್ ನಾಟ್ ಬೀನ್ ಟೆಲ್ಲಿಂಗ್ ಸ್ಟೋರೀಸ್, ಅವನು ಕತೆಗಳನ್ನು ಹೇಳ್ತಾ ಇದ್ದಿಲ್ಲ. ಸೊ ಟೆಲ್ಲಿಂಗ್ ಸ್ಟೋರೀಸ್. ಹೌದಾ? ಹೀಗೆ ನಾವು ನೆಗೆಟಿವ್ ಅಲ್ಲಿ ಏನಪ್ಪ ಅಂದರೆ
ಸೊ ಈ ಹ್ಯಾಡ್ ಆದ ನಂತರ ನಾಟನ್ನು ಬರಿಬೇಕು, ಆ್ಯಂಡ್ ದೆನ್ ನಾಟ್ ಆದ ನಂತರ ಬೀನನ್ನು ಬರಿಬೇಕು, ಆ್ಯಂಡ್ V1 ING ಫಾರ್ಮನ್ನು ಬರಿಬೇಕು. ಕರೆಕ್ಟ್? ಆ್ಯಂಡ್ ದೆನ್ ಎಸ್ ಆರ್ ನೋ ಸೆಂಟೆನ್ಸ್. ಸೊ ನಾವಿಲ್ಲಿ ಎಸ್ ಆರ್ ನೋ ಕ್ವಶನ್ಸನ್ನು ಮಾಡಬೇಕಾದ್ರೆ ಮೊದಲು ನಾವು ಸಹಾಯಕ ಕ್ರಿಯಾಪದವನ್ನು ತಗೋಬೇಕು. ಓಕೆ, ಸೊ ಮೊದಲೇನಿದೆ ಇಲ್ಲಿ ಹ್ಯಾಡ್. ಸೊ ಆ್ಯಡ್ ಆದ ನಂತರ ಸಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಆದ ನಂತರ ಬೀನ್. ಸೊ ಬೀನ್ ಆದ ನಂತರ ರೈಟಿಂಗ್ ಆ್ಯಂಡ್ ದೆನ್ ಸ್ಟೋರೀಸ್. ಓಕೆ, ಅವ್ರು ಏನಾಯ್ತು ಇಲ್ಲೇ ಆ್ಯಡ್ ಐ ಬೀನ್ ರೈಟಿಂಗ್ ಸ್ಟೋರೀಸ್. ನಾನು ಕತೆಗಳನ್ನು ಬರಿತಾ ಇದ್ನಾ? ಹೌದಾ, ನಾನು ಕತೆಗಳನ್ನು ಬರೆಯುತ್ತಿದ್ದೇನೆ ಅಂತ. ಆ್ಯಂಡ್ ದೆನ್ ಆ್ಯಡ್ ವಿ ಬೀನ್ ರೈಟಿಂಗ್ ಸ್ಟೋರೀಸ್, ನಾವು ಕತೆಗಳನ್ನು ಬರಿತಾ ಇದ್ವಾ? ಆ್ಯಂಡ್ ಆ್ಯಡ್ ಯು ಬೀನ್ ರೈಟಿಂಗ್ ಸ್ಟೋರೀಸ್, ನೀನು ಕತೆಗಳನ್ನು ಬರಿತಾ ಇದ್ಯಾ? ಅಥವಾ ಆ್ಯಂಡ್ ದೆನ್ ಸೊ ಹ್ಯಾಡ್ ದೇ ಬೀನ್ ರೈಟಿಂಗ್ ಸ್ಟೋರೀಸ್, ಹ್ಯಾಡ್ ದೇ ಬೀನ್ ರೈಟಿಂಗ್ ಸ್ಟೋರೀಸ್, ಅವರು ಕತೆಗಳನ್ನು ಬರಿತಾ ಇದ್ರಾ? ಹೌದಾ? ಆ್ಯಂಡ್ ದೆನ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಈ ಶಿ ಇಟ್ ಬಂದಾಗ ಹ್ಯಾಡ್ ಈ ಬೀನ್ ರೈಟಿಂಗ್ ಸ್ಟೋರೀಸ್, ಅವನು ಕತೆಗಳನ್ನು ಬರಿತಾ ಇದ್ನಾ? ಆ್ಯಂಡ್ ಹ್ಯಾಡ್ ಶಿ ಬೀನ್ ರೈಟಿಂಗ್ ಸ್ಟೋರೀಸ್, ಅವಳು ಕತೆಗಳನ್ನು ಬರಿತಾ ಇದ್ಲಾ? ಆ್ಯಂಡ್ ಹ್ಯಾಡ್ ಇಟ್ ಬೀನ್ ರೈಟಿಂಗ್ ಸ್ಟೋರೀಸ್, ದಟ್ ಮೀನ್ಸ್ ಹ್ಯಾಡ್ ಜೀವನ್ ಬೀನ್ ರೈಟಿಂಗ್ ಸ್ಟೋರೀಸ್. ಹೌದಾ? ಸೊ ಇಟ್ ರೆಫರ್ಸ್ ಟು ಜೀವನ್. ಹ್ಯಾಡ್ ಜೀವನ್ ಬೀನ್ ರೈಟಿಂಗ್ ಸ್ಟೋರೀಸ್, ಹಾಗಾದ್ರೆ ಜೀವನ್ ಕತೆಗಳನ್ನು ಬರಿತಾ ಇದ್ನ. ಸೊ ಈಗ ನಾವೇನಪ್ಪ ಅಂದರೆ ಸೊ ಎಸ್ ಆರ್ ನೋ ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕು. ಆ್ಯಂಡ್ ದೆನ್ WH ಕ್ವಶನ್ಸ್ ಮಾಡಬೇಕಾದ್ರೆ ಇದಕ್ಕಿಂತ ಮುಂಚೆ ನಾವೇನಪ್ಪ ಅಂದರೆ WH ವರ್ಡನ್ನು ಹಾಕಬೇಕು. ಒಂದು ಸೂಟೇಬಲ್ ಆಗಿರ್ತಕ್ಕಂಥ WH ವರ್ಡನ್ನು ಹಾಕಬೇಕು. ಸೊ ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ವೈ ಅಂತ ತೊಗೊಂಡ್ರೆ ಏನಾಗುತ್ತೆ ಹೇಳ್ರಿ, ವೈ ಹ್ಯಾಡ್ ಐ ಬೀನ್ ರೈಟಿಂಗ್ ಸ್ಟೋರೀಸ್, ನಾನು ಕತೆಗಳನ್ನು ಏಕೆ ಬರಿತಾ ಇದ್ದೆ? ಹೌದಾ, ನಾನು ಕತೆಗಳನ್ನು ಏಕೆ ಬರಿತಾ ಇದ್ದೆ? ಆ್ಯಂಡ್ ದೆನ್ ವೈ ಹ್ಯಾಡ್ ವಿ ಬೀನ್ ರೈಟಿಂಗ್ ಸ್ಟೋರೀಸ್, ನಾವು ಕತೆಗಳನ್ನು ಏಕೆ ಬರಿತಾ ಇದ್ದೆವು? ಹೌದಾ? ಆ್ಯಂಡ್ ದೆನ್ ವೈ ಹ್ಯಾಡ್ ಯು ಬೀನ್ ರೈಟಿಂಗ್ ಸ್ಟೋರೀಸ್, ವೈ ಹ್ಯಾಡ್ ಯು ಬೀನ್ ರೈಟಿಂಗ್ ಸ್ಟೋರೀಸ್, ನೀನು ಕತೆಗಳನ್ನು ಏಕೆ ಬರಿತಾ ಇದ್ದಿ? ಹೌದಾ? ಆ್ಯಂಡ್ ದೆನ್ ವೈ ಹ್ಯಾಡ್ ದೇ ಬೀನ್ ರೈಟಿಂಗ್ ಸ್ಟೋರೀಸ್, ಅವರು ಕತೆಗಳನ್ನು ಏಕೆ ಬರಿತಾ ಇದ್ರು? ಹೌದಾ? ಆ್ಯಂಡ್ ವೈ ಹ್ಯಾಡ್ ಈ ಬೀನ್ ರೈಟಿಂಗ್ ಸ್ಟೋರೀಸ್, ಅವನು ಕತೆಗಳನ್ನು ಏಕೆ ಬರಿತಾ ಇದ್ದ? ವೈ ಹ್ಯಾಡ್ ಶಿ ಬೀನ್ ರೈಟಿಂಗ್ ಸ್ಟೋರೀಸ್, ಅವಳು ಕತೆಗಳನ್ನು ಏಕೆ ಬರಿತಾ ಇದ್ಲು? ಆ್ಯಂಡ್ ವೈ ಹ್ಯಾಡ್ ಜೀವನ್ ಬೀನ್ ರೈಟಿಂಗ್ ಸ್ಟೋರೀಸ್, ಅವರ ಜೀವನ್ ಕತೆಗಳನ್ನು ಏಕೆ ಬರಿತಾ ಇದ್ದ? ಹೌದಾ? ಸೊ ಈಗ ನಾವು WH ಕ್ವಶನ್ಸನ್ನು ಮಾಡ್ಬೋದು. ಓಕೆ ರೈಟ್ ಡಿಯರ್ ಸ್ಟೂಡೆಂಟ್ಸ್, ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ನಾವೇನಪ್ಪ ಅಂದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಹಾಗಾದರೆ ಈ ಒಂದು ಟೆನ್ಸ್ನ ಒಂದು ಸ್ಟ್ರಕ್ಚರ್ ಹೇಗಿದೆ ಅಂತಂದರೆ, ಸೊ ಮೊದಲು ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V1 ING ಆ್ಯಂಡ್ ದೆನ್ ಆಬ್ಜೆಕ್ಟ್. ಸೊ ಈ ರೀತಿಯಾಗಿ ನಾವು ಈ ಸ್ಟ್ರಕ್ಚರ್ಸನ್ನು ನೋಡ್ಕೊಂಡ್ರೆ ಸೊ ಇದೇ ರೀತಿಯಾದ ಸೆಂಟೆನ್ಸನ್ನು ನೀವು ಕೂಡ ಕ್ರಿಯೇಟ್ ಮಾಡ್ಬೋದು. ಓಕೆ, ಹಾಗಾದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮ್ಗೆ ಏನು ಮಾಡ್ತೀನಪ್ಪ ಅಂದರೆ ನೆಕ್ಸ್ಟ್ ಟೆನ್ಸ್ ಅಂದರೆ ಸಿಂಪಲ್ ಫ್ಯೂಚರ್ ಟೆನ್ಸನ್ನು ನಾವು ಸ್ಟಡಿ ಮಾಡೋಣ. ಓಕೆ, ಐ ವಿಲ್ ಕಂಟಿನ್ಯೂ. ಓಕೆ, ಥ್ಯಾಂಕ್ ಯು.